ನಾನೇನೆಂದು ಮಾತನಾಡಲಿ. ಅಮ್ಮ, ನೀನು ಈ ರೀತಿ ಅಳಲು ಕಾರಣ ಏನು ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡುತ್ತೇನೆ. ಐಶ್ವರ್ಯ ಮತ್ತು ಮೇಳ ಕೇಳು ಪುತ್ರ, ನೀನೇ ಕೋಮಲ. ಆಗೋ ಎನ್ನಂಬಡದ ಮಾತೆ, ಮಗನೇ, ಏನಿದು ನಿನ್ನ ಮುಖ ಚರಿಯದ ರೀತಿ? ಹೂವಿನ ಮಗ್ಗಿನಂತೆ ನಗುಮುಖವುಳ್ಳ ನಿನ್ನ ಮುಖ ಕಮಲವು ಬಾಡಿರಲು ಕಾರಣವೇ? ಅಮ್ಮಯ್ಯ, ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯ ಪ್ರದಾಯಿನಿ. ಅಮ್ಮಯ್ಯ, ಹೂವಿನ ಮುಖ್ಯ ತಿರುವ ನಿನ್ನ ಮುಖವು ಬಾಡಿರಲು ಕಾರಣ ಏನು ಎಂದು ಕೇಳಿದೆಯ ರಾಮ? ಹೌದು ಮಾತೆ. ಅಮ್ಮಯ್ಯ, ಕೇಳಿದ್ರೆ ಕೇಳು ಮಗನೇ. ಅದೇನು ಚೆನ್ನಾಗಿ ಹೇಳು ಜನನಿ. ಬಾರೇ ಭಾರ್ಗವ, ನಾ ಸಹಿಸೇ ಭಾರ್ಗವ. ಅಮ್ಮಯ್ಯ, ಚೆನ್ನಾಗಿ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಜನನಿ. ಬಾರೇ ಭಾರ್ಗವ, ನಾ ಸಹಿಸೇ ಶೋಕವ. ಬಾರೇ ಭಾರ್ಗವ, ನಾ ಸಹಿಸೇ ಶೋಕವ. ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ಎಂಥ ಬರಹವ ಬರೆದಿರುವನು ಮಗನೇ. ಅಮ್ಮಯ್ಯ, ಏನೆಂದು ಹೇಳಲಿ ಕಂದ? ಏನು ಮಾತೆ? ಎನ್ನ ಹಣೆಯಲ್ಲಿ ಎಂಥ ಬರಹವ ಬರೆದಿರುವನು ಚೆನ್ನಾಗಿ ಕೇಳಮ್ಮ. ಚೆನ್ನಾಗಿ ಹೇಳು ಮಾತೆ. ಬ್ರಹ್ಮ ಬರಹವ ಬದಲಿ ಏನು ಮಾತೆ? ರಾಮ, ಅಮ್ಮಯ್ಯ, ಏನು ಹೇಳಲಿ ಕಂದ? ಏನು ಸಂಸಾರವಾಗಿ ಹೇಳು ಮಾತೆ. ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಒಳ್ಳೆಯವರನ್ನೇ ವಿಧಿಯು ಬಹಳ ಕಾಡಿ ನೋಡುವುದಲ್ಲ ರಾಮ. ಹೌದು ಮಾತೆ. ಮಗನೇ, ಜನನಿ, ಬ್ರಹ್ಮ ಬದಲಿ ಬದಲಾವ ವಿಧಿಯ ನೇಮವಾರಿಸವನಾವ. ವಿಧಿಯ ನೇಮವ ಅರಿತವನಾವ. ಶೋಕವ ಬಾರೇ ಭಾರ್ಗವ, ನಾ ಸಹಿಸೇ ಅಮ್ಮಯ್ಯ, ಬ್ರಹ್ಮನು ನನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಕಂದ. ಅದೇನು ಹೇಳು ಮಾತೆ. ವಿಧಿ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ಏನಿದು ನಿನ್ನ ಮಾತಿನ ರೀತಿ? ನಿನ್ನ ಮುಖದ ಪ್ರತಿಯನ್ನು ನೋಡಿದರೆ ರೋಗವಿನಿಂದ ಗೆಲ್ಲಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನಿಂದ ಮಾಡಿದ ಕಮಲದಂತೆ ನಿನ್ನ ಮುಖದಲ್ಲಿ ಹೊಳೆಯುತ್ತಿದೆ. ಅಮ್ಮಯ್ಯ, ಈ ನಿನ್ನ ಹೃದಯ ಕಡಲೊಂದಿಗಿಂತ
ಮಾತೆ ಕಂದ. ಅಮ್ಮಯ್ಯ ಮಗನೇ, ಅವನು ದಾರಾದರಾಗಿರಲಿ, ಈ ಲೋಕದಲ್ಲಿ ಎಲ್ಲಿಯೇ ಇರಲಿ, ಕೈಲಾಸವಾದನ ಸಾನ್ನಿಧ್ಯದಲ್ಲಿರಲಿ, ಆದಿಶೇಷನ ಪಡೆಯ ನೆತ್ತಿಯ ಮೇಲೆ. ಅಮ್ಮ ಮಾತೆ ಏನು ಮಾತನಾಡುತ್ತೀರಿ? ಜನರೇ, ಅದೇನು ಏನು ಮಾತೆ? ಏನು ಹೇಳಲಿ ಎನ್ನಯ ದುಃಖವ, ನನ್ನ ತಂದೆಯು ತೀರಿದ ತಾಪ. ಸಿಕ್ಕಿದರ ಕಾರಣವನ್ನು ಸವಿಸ್ತಾರವಾಗಿ ಹೇಳಮ್ಮಯ್ಯ. ಮಗನೇ, ಜನನಿ, ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರು ಏನು ಎಂದು ಕೇಳಿದೆಯಲ್ಲ ರಾಮ. ನಿನ್ನ ದುಃಖವನ್ನು ನಾನು ನೋಡಲಾರದೆ ಕೇಳುತ್ತಿರುವನು ಮಾತೆ. ಮಗನೇ, ಅಮ್ಮಯ್ಯ, ಕೇಳಲು ನನ್ನ ಮನಸ್ಸೇ ಗೋಮಾನದಂತಾಗಿದೆ. ಅದು ಯಾತಕ್ಕೆ ಮಾತೆ? ನನ್ನ ತಂದೆಯನ್ನು ಕೊಂದಾದವನು ಸಾಮಾನ್ಯದವನಲ್ಲ ರಾಮ. ಆದರೂ ಅವನ ವಿಚಾರ ಕೇಳಬೇಕೆಂದಿರುವೆಯ ರಾಮ. ಹೌದು ಮಾತೆ. ಮಗನೇ, ಜನನಿ, ಕೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಅಧಮನಾದ ಕಾರ್ತ್ಯವೀರಾರ್ಜುನನು ನನ್ನ ತಂದೆಯನ್ನು ಕೊಂದು ನನ್ನನ್ನು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಇದೇ ನಿನ್ನ ತಾಯಿಯ ದುಃಖದ ನೇಮ. ಅಗೋ ಜನ್ಮಂ ಪಡೆದ ಮಾತೆ ತಿಳಿಯಿತು ನಿನ್ನ ಪಡೆದಾದನ ಬರಹದಿಂದುಂಟಾದ ಮನೋವ್ಯಥೆ.